ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಮಲ್ಪೆ ಟು ಮೊಳಕಾಲ್ಮೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಅಗಲೀಕರಣದ ಹಿನ್ನೆಲೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿರುವ ಕಟ್ಟಡಗಳ ತೆರವು ಕಾರ್ಯಾಚರಣೆಯನ್ನು ಶಾಸಕ ಬಿ ದೇವೇಂದ್ರಪ್ಪ ಹಾಗೂ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಪಟ್ಟಣದಲ್ಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿರುವ ಕಟ್ಟಡದ ಮಾಲೀಕರಿಗೆ ತೆರವುಗೊಳಿಸಲು 3 ದಿನಗಳ ಕಾಲ ಗಡುವು ನೀಡಲಾಗಿತ್ತು. ಅದರಂತೆಯೇ ಒತ್ತುವರಿ ಪ್ರದೇಶವನ್ನು ತೆರವು ಕಾರ್ಯಾಚರಣೆ ಮಾಡಲಾಯಿತು. ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪ ಮಾತನಾಡಿದವರು, ಸಾರ್ವಜನಿಕರ ಅನುಕೂಲಕ್ಕೆ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು. ಪಟ್ಟಣದಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಬೆಳೆಯುತ್ತಿದೆ. ವಾಹನಗಳ ಸಂಚಾರ ದಟ್ಟಣೆ ಹೆಚ್ಚಾಗುತ್ತಿದ್ದು ರಸ್ತೆ ಅಗಲೀಕರಣ ಮಾಡುವುದು ಅನಿವಾರ್ಯವಾಗಿದೆ. ಈ ರಸ್ತೆಯು ರಾಜ್ಯ ಹೆದ್ದಾರಿಯಾಗಿರುವುದರಿಂದ ಪ್ರತಿನಿತ್ಯ ಸಾವಿರಾರು ವಾಹನಗಳ ಸಂಚಾರ ದಟ್ಟಣೆ ಅಧಿಕವಾಗಿದ್ದು ರಸ್ತೆ ಕಿರಿದಾಗಿರುವುದರಿಂದ ಅಪಘಾತಗಳು ಸಂಭವಿಸಿ ಕೆಲವು ಜೀವಗಳು ಸಹ ಹೋಗಿವೆ. ಆದ್ದರಿಂದ ರಸ್ತೆ ಅಗಲೀಕರಣ ಮಾಡಲು ಮುಂದಾಗಿದ್ದು ಪ್ರಥಮ ಹಂತದಲ್ಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವ ಕಟ್ಟಡ ಮಾಲೀಕರು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಬೇಕೆಂದು ಹಲವು ಬಾರಿ ಇಲಾಖೆಯಿಂದ ನೋಟಿಸ್ ನೀಡಿದರೂ ಸಹ ನೀವು ನಿರ್ಲಕ್ಷ್ಯ ವಹಿಸುತ್ತಿರುವುದರಿಂದ ಎಸಿಯವರ ನೇತೃತ್ವ ವಹಿಸಿ ತೆರವು ಮಾಡುವ ಕಾರ್ಯಾಚರಣೆ ಕೈಹಾಕಿದ್ದು ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್, ಲೋಕೋಪಯೋಗಿ ಇಲಾಖೆ ಎಡಬ್ಲ್ಯೂ ನಾಗರಾಜ್, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಲೋಕನಾಯಕ್, ಸಿಬ್ಬಂದಿಗಳಾದ ಮದಕರಿ ನಾಯಕ್, ಮೋದೀನ್, ಪುರುಷೋತ್ತಮ್ ರೆಡ್ಡಿ ಸೇರಿದಂತೆ ಮತ್ತಿತರರಿದ್ದರು. ಏನ್ ಮಾಡ್ತಾ ಇದ್ರಿ? ಯಾರು ಬೈಕ್ ತೆಗಿರೋದು? ಸ್ವಲ್ಪ ಸರ್ಕಾರ ಸರ್ಕಾರ ಸಬ್ಸಿಡಿ ಎಲ್ಲದಕ್ಕೂ ಮೆಸೇಜ್ ಕಾಂಟ್ಯಾಕ್ಟ್ ಹೋಗಿದ್ದು ಹೇಳಿ ನೋಟಿಸ್ ಕೊಡಿ. ನೋಟಿಸ್ ಯಾವನು ಇರ್ತಾರೆ ಯಾವ ನಿಮ್ಗೆ ಏನಾಗಿದೆ ಈಗ ನಾನು ಕರೆಸ್ತೀನಿ ಸರ್ ಅವ್ರು ಕರೀ ಯಾವನು ಫೋನ್ ಮಾಡಿ ಆಗ್ತಿಲ್ಲ ಗೊತ್ತಿಲ್ಲ ನಾವು ಅವನಲ್ಲ ಆ ಕಡೆ ನಾವು ಯಾವ ಹಾಕಿಲ್ಲ ಆ ಕಡೆ ಹಂಗೆ ಶಿವಕುಮಾರ್ ಮಾತಾಡ್ತು ಅಲ್ಲ ಹೇಳೋಣ ನಾಳೆ ಬಂದಾದ್ಮೇಲೆ ತಡಿಸ ನಮ್ಮ ಟೈಮ್ ಅಂತಾರೆ.